ವಿಜಯಪುರ ನಗರದ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕಳೆದ ಕೆಲವು ದಿನಗಳಿಂದ ಪಡಿತರ ವಿತರಣೆಯ ಸರ್ವರ್ ಸಮಸ್ಯೆ ತೀವ್ರವಾಗಿ ಕಾಣಿಸಿಕೊಂಡಿದ್ದು, ಸಾರ್ವಜನಿಕರು ಮತ್ತು ನ್ಯಾಯಬೆಲೆ ಅಂಗಡಿಕಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್ವರ್ ಸರಿಯಾಗಿ ಕಾರ್ಯನಿರ್ವಹಿಸದ ಹಿನ್ನೆಲೆ ಪಡಿತರ ವಿತರಣೆ ವಿಳಂಬವಾಗುತ್ತಿದ್ದು, ಫಲಾನುಭವಿಗಳು ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಸಾರ್ವಜನಿಕರಲ್ಲಿ ತೀವ್ರ ಅಸಮಾಧಾನ ಮತ್ತು ಆಕ್ರೋಶ ಹೆಚ್ಚುತ್ತಿದೆ. ಬಯೋಮೆಟ್ರಿಕ್ ಪ್ರಕ್ರಿಯೆಯು ಸರ್ವರ್ ಸಮಸ್ಯೆಯಿಂದ ವಿಳಂಬವಾಗುತ್ತಿದ್ದು, ನ್ಯಾಯಬೆಲೆ ಅಂಗಡಿಕಾರರು ದಿನನಿತ್ಯ ಸಾರ್ವಜನಿಕರ ನಿಂದನೆ ಹಾಗೂ ಒತ್ತಡ ಎದುರಿಸುವಂತಾಗಿದೆ. ಇದು ಕೇವಲ ವಿಜಯಪುರ ಜಿಲ್ಲೆಗೆ ಮಾತ್ರ ಸೀಮಿತವಾಗಿರದೆ ರಾಜ್ಯಾದ್ಯಂತ ಕಂಡುಬರುತ್ತಿರುವ ಸಮಸ್ಯೆಯಾಗಿದ್ದು, ಸರ್ಕಾರ ತಕ್ಷಣವೇ ಮಧ್ಯಪ್ರವೇಶಿಸಿ ತುರ್ತು ಕ್ರಮ ಕೈಗೊಳ್ಳಬೇಕೆಂಬ ಆಗ್ರಹ ಕೇಳಿಬಂದಿದೆ. ಇದಲ್ಲದೆ ಬೇರೆ ಜಿಲ್ಲೆ, ತಾಲೂಕು ಹಾಗೂ ಬೇರೆ ನ್ಯಾಯಬೆಲೆ ಅಂಗಡಿಗಳ ಪಡಿತರ ಚೀಟಿದಾರರು ವಿಜಯಪುರ ನಗರ ವ್ಯಾಪ್ತಿಯ ಅಂಗಡಿಗಳಿಗೆ ಬಂದು ಪಡಿತರ ಪಡೆಯುತ್ತಿರುವುದರಿಂದ ಹೆಚ್ಚುವರಿ ಒತ್ತಡ ಉಂಟಾಗಿದೆ. ಆದರೆ ಸಂಬಂಧಿಸಿದ ಇಲಾಖೆಯಿಂದ ಹೆಚ್ಚುವರಿ ಅಲಾಟ್ಮೆಂಟ್ ಬಿಡುಗಡೆ ಆಗದ ಹಿನ್ನೆಲೆ ಪಡಿತರ ವಿತರಣೆಯಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಹೀಗಾಗಿ ಪಡಿತರ ವಿತರಣೆಯ ಸರ್ವರ್ ಸಮಸ್ಯೆಯನ್ನು ತಕ್ಷಣ ಸರಿಪಡಿಸಿ ಅಗತ್ಯ ಪ್ರಮಾಣದ ಹೆಚ್ಚುವರಿ ಅಲಾಟ್ಮೆಂಟ್ ಬಿಡುಗಡೆ ಮಾಡಲು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಬೇಕೆಂದು ವಿಜಯಪುರ ನಗರದ ನ್ಯಾಯಬೆಲೆ ಅಂಗಡಿಕಾರರ ಸಂಘ ವಿಜಯಪುರ ವತಿಯಿಂದ ಮನವಿ ಮಾಡಲಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು, ಮಾನ್ಯ ಜಿಲ್ಲಾಧಿಕಾರಿಗಳ ವಿಜಯಪುರ ಮುಖಾಂತರ ವಿಷಯ ಪಡಿತರ ವಿತರಣೆಯಲ್ಲಿ ಸರ್ವರ್ ಸಮಸ್ಯೆಯನ್ನು ತಕ್ಷಣ ಸರಿಪಡಿಸುವ ಕುರಿತು ಮನವಿ. ಮಾನ್ಯರೇ, ವಿಜಯಪುರ ನಗರದ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕಳೆದ ಕೆಲವು ದಿನಗಳಿಂದ ಪಡಿತರ ವಿತರಣೆಯ ಸರ್ವರ್ ಸಮಸ್ಯೆ ತೀವ್ರವಾಗಿ ಎದುರಾಗುತ್ತಿದ್ದು, ಸರ್ವರ್ ಸರಿಯಾಗಿ ಕಾರ್ಯನಿರ್ವಹಿಸದ ಕಾರಣ ಪಡಿತರ ವಿತರಣೆ ವಿಳಂಬವಾಗುತ್ತಿದ್ದು, ಸಾರ್ವಜನಿಕ ಹಾಗೂ ನ್ಯಾಯಬೆಲೆ ಅಂಗಡಿಕಾರರಿಗೆ ಬಹಳ ತೊಂದರೆ ಅನುಭವಿಸುತ್ತಿದ್ದಾರೆ. ಪಡಿತರ ಪಡೆಯಲು ಬಂದ ಫಲಾನುಭವಿಗಳು ಗಂಟೆಗಳ ಕಾಲ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಸಾರ್ವಜನಿಕ ಅಸಮಾಧಾನ ಹೆಚ್ಚುತ್ತಿದ್ದು, ಸರ್ವರ್ ಸಮಸ್ಯೆಯಿಂದ ಬಯೋಮೆಟ್ರಿಕ್ ಪ್ರಕ್ರಿಯೆಯನ್ನು ವಿಳಂಬವಾಗುತ್ತಿದ್ದು, ನ್ಯಾಯಬೆಲೆ ಅಂಗಡಿಕಾರರು ದಿನನಿತ್ಯ ಕಾರ್ಯನಿರ್ವಹಿಸುವ ಸಾಕಷ್ಟು ಅನುಭವಿಸುತ್ತಿದ್ದಾರೆ. ಸಮಸ್ಯೆಯನ್ನು ಬಿಜಾಪುರ ಜಿಲ್ಲೆಯ ಮಾತ್ರ ಸೀಮಿತವಾಗದೆ ರಾಜ್ಯಾದ್ಯಂತ ಕಂಡುಬರುತ್ತದೆ ಸಮಸ್ಯೆಯಾಗಿದ್ದು, ಸಾರ್ವಜನಿಕ ಹಿತದೃಷ್ಟಿಯಿಂದ ಸರ್ಕಾರ ತುರ್ತು ಕ್ರಮ ಕೈಗೊಳ್ಳುವುದು ಅತ್ಯವಶ್ಯಕವಾಗಿದೆ. ಇದಲ್ಲದೆ ಬೇರೆ ತಾಲೂಕು ಹಾಗೂ ಬೇರೆ ಜಿಲ್ಲೆಗಳಿಂದ ಪಡಿತರ ಚೀಟಿದಾರರಿಗೆ ವಿಜಯಪುರ ನಗರ ವ್ಯಾಪ್ತಿಯ ಅಂಗಡಿಗಳಿಗೆ ಬಂದು ಪಡಿತರ ಪಡೆಯುತ್ತಿರುವುದು ಈ ತಿಂಗಳ ಹೆಚ್ಚುವರಿ ಅಲಾಟ್ಮೆಂಟು ಕೊಡ್ತಾ ಇಲ್ಲ ಸರ್. ಸಂಬಂಧಿಸಿದ ಇಲಾಖೆಯಿಂದ ಹೆಚ್ಚುವರಿ ಅಲಾಟ್ಮೆಂಟ್ ಬಿಡುಗಡೆ ಆಗದೇ ಇರುವುದರಿಂದ ಸಾರ್ವಜನಿಕ ಪಡಿತರ ಚೀಟಿದಾರರಿಗೆ ವಿತರಣೆಯಲ್ಲಿ ಸಮಸ್ಯೆ ಎದುರಾಗುತ್ತಿದೆ. ಆದ್ದರಿಂದ ದಯವಿಟ್ಟು ಪಡಿತರ ವಿತರಣೆ ಸರ್ವರ್ ಸಮಸ್ಯೆಯನ್ನು ತಕ್ಷಣ ಸರಿಪಡಿಸಲು ಹಾಗೂ ಅಗತ್ಯ ಪ್ರಮಾಣ ಹೆಚ್ಚುವರಿ ಅಲಾಟ್ಮೆಂಟ್ ಬಿಡುಗಡೆ ಮಾಡಲು ಸಂಬಂಧಿಸಿದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ಸೂಕ್ತ ನಿರ್ದೇಶನ ನೀಡಬೇಕಾಗಿ ವಿಜಯಪುರ ನಗರ ನ್ಯಾಯಬೆಲೆ ಅಂಗಡಿಕಾರರ ಸಂಘದ ವತಿಯಿಂದ ವಿನಂತಿಸಿಕೊಳ್ಳುವುದು. ಅಧ್ಯಕ್ಷರು ನ್ಯಾಯಬೆಲೆ ಅಂಗಡಿಕಾರ. ಇನ್ನೊಂದು ಏನಾಗೈತೆ ಸರ್, 5 ತಿಂಗಳ 2 ತಿಂಗಳದು ಅಲಾಟ್ಮೆಂಟ್ ಅದು ಪ್ರಾಬ್ಲಮ್ ಆಗಿಬಿಟ್ಟೈತಿ ಸರ್. ಒಂದು ಕಾಡಿಗೆ 20 ಮಿನಿಟ್ ತೋಲತ್ತ ಸರ್ ಮಿನಿಮಮ್. ಬೆಳಗ್ಗೆ 6 ಗಂಟೆ ತೆಗೆದ್ರೆ ರಾತ್ರಿ 10 ಗಂಟೆ ತನ ಅಂಗಡಿಕಾರರು ಊಟ ಇಲ್ಲ ಏನು ಇಲ್ಲ ಅಂದ್ರೆ ಅಲ್ಲೇ ಕೊಡ್ಲಾತಾರ. ಆದ್ರೂ ವಿತರಣೆ ಆಗಿಲ್ಲ, 70% ಆಗಿಲ್ಲ ಸರ್ ಇಡೀ ಸ್ಟೇಟ್. ಇದು ನಾಳೆ 2 ದಿವಸ ಉಳಿದೈತ್ರಿ ಸರ್. ಅದು ಏನಾಗೈತಿ ರೀ, ಸೆಂಟ್ರಲ್ ಗೌರ್ಮೆಂಟ್ ಒಮ್ಮೆ 3 ತಿಂಗಳ ಅಲಾಟ್ಮೆಂಟ್ ಮಾಡ್ತಲ್ಲ, ಹಿಂಗಾಗಿ ಅದು ಈ ತಿಂಗಳ ಡಬಲ್ ಸ್ಟೇಟ್ದವ್ರದ್ದು ಆದ್ರೂ ಡಬಲ್ ಮಾಡಿಬಿಟ್ಟಾರ. ಏನ್ ಸರ್ NIC ದಿಂದ ಇಡೀ NIC ದಿಂದ ಈ ವಿಷಯದ ಬಗ್ಗೆ ಸರ್ ಮಾನ್ಯ ಸಚಿವರಿಗೂ ಒಂದು ಮನವಿ ನಮ್ಮ ಸ್ಟೇಟ್ ಸಚಿವರು ಕೊಟ್ಟಾರ, ಆಮೇಲೆ ಕಮಿಷನ್ ಆಫೀಸರ್ ಕೊಟ್ಟಿದ್ದಾರೆ. ಇದೀಗ ನಾವು ನಮ್ಮ ಬಿಜಾಪುರ ಜಿಲ್ಲೆ ಯಾಕಂತ ತೊಂದರೆ ಆಗ್ಲಾದ ಬಾ ಸರ್. ಥ್ಯಾಂಕ್ ಯು. ಸರ್, ಇವತ್ತು ನೀವು ನ್ಯಾಯಬೆಲೆ ಅಂಗಡಿಕಾರರು ಕೂಡಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಕ್ಕೆ ಬಂದಿದೆ ಸರ್. ಸಮಸ್ಯೆ ಆಗಿದೆ ಸರ್? ಸರ್, ನಮ್ಗೆ ಪ್ರತಿ ತಿಂಗಳು ಸಿಂಗಲ್ ಬಯೋಮೆಟ್ರಿಕ್ ಇರ್ತಿತ್ತು. ಈ ಸಲ ನಮ್ಮ ಸ್ಟೇಟ್ದು ಏನೋ ರೇಷನ್ ಈ ಸಲ ಬಂದಿಲ್ಲ. ಈ ಸಲ ಮೋದಿ ಅವ್ರದ್ದು 2 ಸಲ ರೇಷನ್ ಬರ್ತಾ ಐತಿ ಸೆಂಟ್ರಲ್ದು. ಆಮೇಲೆ ಮೇ ಮತ್ತು ಜೂನ್ 2 ತಿಂಗಳದನ್ನು ಕೂಡಿಸಿ ನಾವು ಕೊಡ್ತಾ ಇದೀವಿ. ಅದು ಗ್ರಾಹಕರದು 2 ಸಲ ಬಯೋಮೆಟ್ರಿಕ್ ತಗೋಬೇಕು. ಮೇದು ಫಸ್ಟ್ ತಗೊಳುತ್ತೆ, ಆಮೇಲೆ ಇಲ್ಲ. ಮೇನ್ ಮುಖ್ಯವಾಗಿ ಏನು ಹೇಳ್ಬೇಕಂತ ಹೇಳಿದ್ರೆ ಸರ್ವರ ಇಲ್ಲ ಸರ್, ಟೋಟಲ್ ಸರ್ವರ್ ಇಲ್ಲ. ಇದು ನಮ್ಮ ಬಿಜಾಪುರ ಜಿಲ್ಲೆ ಅಂತಲ್ಲ, ಪೂರ ರಾಜ್ಯಾದ್ಯಂತ ಸಮಸ್ಯೆ ಇದೆ. ಆದಷ್ಟು ನಾವು ಆಲ್ರೆಡಿ ನಮ್ಮ ಸ್ಟೇಟ್ ಲೆವೆಲಿಂದ ನಮ್ಮ ಇವರಿಗೆ ಮಿನಿಸ್ಟರ್ಗೆ ಇದು ಕೊಟ್ಟಿದ್ದೀವಿ, ಮನವಿ ಕೊಟ್ಟಿದ್ದೀವಿ. ಆಮೇಲೆ ಕಮಿಷನರ್ಗೆ ಮನವಿ ಕೊಟ್ಟಿದ್ದೀವಿ. ನಾವು ನಮ್ಮ ಜಿಲ್ಲೆಯ ಪ್ರಕಾರ ನಮ್ಮ ಬಿಜಾಪುರ ಜಿಲ್ಲಾಧಿಕಾರಿಗೂ ಮನವಿಯನ್ನು ಸಲ್ಲಿಸಿದ್ದೀವಿ. ಆದಷ್ಟು ನಮ್ಮ ಸರ್ವರ್ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕಾಗಿ ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ ಹಿರಿಯ ಅಧಿಕಾರಿಗಳಿಗೆ. ನೀವು ಈಗ ಮನವಿ ಕೊಡತ್ತಿಲ್ಲ, ಪ್ರಾರಂಭವಾಗಿ 1ನೇ ತಾರೀಕಿನಿಂದ ರೇಷನ್ ಚಾಲು ಆಗೈತೆ, ಶೇರ್ ಮಾಡಿದ್ರಿ. ಈಗಾಗಲೇ ರಾಜ್ಯದಿಂದ
ಸರ್ ನಾವು ಈಗಾಗಲೇ ನಮ್ಮ ಸ್ಟೇಟಲ್ಲಿಂದ ನಮ್ಮ ರಾಜ್ಯಾಧ್ಯಕ್ಷರು ಕೊಟ್ಟಿದ್ದಾರೆ. ಆದ್ರೆ ಸರ್ ನಾವು ನಮ್ಮ ಜಿಲ್ಲೆಯಿಂದನೂ ನಾವು ಕೊಡಬೇಕಂತ ಅಂಗಡಿಯಿಂದ ನಮ್ಗೆ ಹೇಳೋದಾಗ್ತಿರಲಿಲ್ಲ, ಜನಗಳು ಬಿಡ್ತಾ ಇರಲಿಲ್ಲ. ಈಗ ನಮ್ದು ಆಡೇ 60-70% ನಮ್ಮದು ವಿತರಣೆ ಮುಗಿದೈತಿ. ಇನ್ನೂ 30-40% ಇನ್ನೂ ನಮ್ಮ ವಿತರಣೆ ಆಗಬೇಕು. ಇನ್ನು 2 ಟೈಮ್ ಐತಿ. ಅದಕ್ಕೆ ನಾವು ಟೈಮ್ ಸಿಗಲಾರ್ದಂಗೆ ಇಲ್ಲಿ ಬರೋದಕ್ಕೆ ಲೇಟ್ ಆಗಿದೆ ಸರ್. ಸರಿ ಸರ್, ನಿಮ್ಮ ಈ ಸದ ಈಗ ಏನಪ್ಪ ಅಂತಂದ್ರೆ ಇನ್ನೊಂದು 4-5 ದಿವಸ ಹೆಚ್ಚು ಟೈಮ್ ಕೊಡು ಅಂತ ಬಿಡ್ತಿರು, ಅಥವಾ ಏನು ಸರ್ವರ್ ಚಲೋ ಮಾಡಿ ಅಂತ ಹೇಳ್ತೀರಿ? ಇಲ್ಲ ಸರ್, ನಮ್ಮ ಪ್ರಕಾರ 5 ತಾರೀಕು ತನಕ ಕೊಟ್ಟರೆ ಒಳ್ಳೇದು. ಅದು ಆಗಲ್ಲ, ನಮಗೆ ಗೊತ್ತು. ಆದರೂ ಬರುವಂಥ ಮುಂದಿನ ತಿಂಗಳು ಜೂನ್ ತಿಂಗಳಲ್ಲಾದರೂ ನಮ್ಗೆ ಒಂದು ಸಿಂಗಲ್ ಬಯೋಮೆಟ್ರಿಕ್ ಮಾಡಿ ಯಾವುದೇ ರೀತಿ ಸರ್ವರ್ ಸಮಸ್ಯೆ ಆಗ್ಲಾರ್ದಂಗೆ ನಾವು ನೋಡ್ಕೋಬೇಕಾಗಿ ಎಲ್ಲರಿಗೂ ವಿನಂತಿ ಸರ್. ಸರ್, ಅಂಗಡಿಗೆ ಬಂದಂತ ಗ್ರಾಹಕರು ಏನು ಸಹಕರಿಸ್ತಿದ್ದಾರೆ? ಇಲ್ಲ ಸರ್, ಗ್ರಾಹಕರು ಏನಂತಾರೆ, ನಮ್ದು ಗ್ರಾಹಕರಿಗೆ ಏನು ಗೊತ್ತಿರಂಗಿಲ್ಲ, ಸರ್ವರ್ ಸಮಸ್ಯೆ ಏನೋ ಗೊತ್ತಾಗಲ್ಲ. ಅವ್ರೇನಂತಾರೆ, ನಿಮ್ದು ನೆಟ್ವರ್ಕ್ ಸರಿ ಇಲ್ಲ, ನಿಮ್ಮ ಲ್ಯಾಪ್ಟಾಪ್ ಹಳದಾಗೈತಿ, ನಿಮ್ಮ ಬಯೋಮೆಟ್ರಿಕ್ಸ್ ಹಳದಾಗೈತಿ, ಎಲ್ಲರ ಕಡೆ ಬರುತ್ತೆ ಅಂದ್ರೆ ಅವ್ರು ಈ ಥರ ಹೇಳ್ತಾರೆ. ಮತ್ತು ಅವ್ರಿಗೆ ಆದ್ರೂ ಸಹಿತ ನಾವು ಪೇಷನ್ಸ್ ತೊಗೊಂಡು ಸಮಾಧಾನ ಇಲ್ಲ ರೀ, ಆ ಥರ ಏನಿಲ್ಲ, ಇದು ನಮ್ಮ ಸಮಸ್ಯೆ ಅಲ್ಲ, ಇದು ಪೂರಾ ರಾಜ್ಯಾಂತ ಸಮಸ್ಯೆ ಐತಿ ಅಂತ ಹೇಳಿ ಅವ್ರಿಗೆ ಕನಸು ಮಾಡಿ ಅವ್ರಿಗೆ ಸಮಾಧಾನ ಮಾಡ್ತಾ ಇದ್ರು. ಸರಿ ಸರ್, ಬೇರೆ ಜಿಲ್ಲಾದಿಂದ ಬಂದಿರ್ತಾರಲ್ಲ ಅವ್ರಿಗೆ ಹೆಂಗೆ ಮಾಡತ್ತೀರಿ ಸರ್ ನೀವು? ಸರ್, ನಮ್ಗೆ ಪ್ರತಿ ಸಲನೂ ಅಡಿಷನಲ್ ಅಲಾಟ್ಮೆಂಟ್ ಸಿಕ್ತಿತ್ತು. ಈಗ ಸುಮಾರು 2 ತಿಂಗಳು ಹೋದ ತಿಂಗಳು ಹಿಡಿದು ನಮಗೆ ಸಿಗ್ತಾ ಇಲ್ಲ. ಆದ್ರೂ ಸರ್ ನಾವು ಅವ್ರಿಗೆ ಇಲ್ಲ ಅಂತಲೂ ಹೇಳ್ತಾ ಇಲ್ಲ. ನಮ್ಮ ಗ್ರಾಹಕರು ಎಲ್ಲ ಮುಗಿದ್ಮೇಲೆ, ನಮ್ಮ ಅಂಗಡಿಗಳ ಕಸ್ಟಮರ್ ಎಲ್ಲ ಮುಗಿದ್ಮೇಲೆ ನಿಮಗೆ ಲಾಸ್ಟ್ ತಾರೀಕು ಕೊಟ್ಟು 30-31 ತಾರೀಕು ಅವ್ರು ಹೇಳಿದ್ರು ಸರ್. ಲಾಸ್ಟಿಗೆ ನಮ್ಮ ಕಡೆ ಏನಾರ ಅಡಿಷನಲ್ ಹೆಚ್ಚುವರಿಯಾಗಿ ಉಳಿದ್ರೆ ನಮ್ಮ ಗ್ರಾಹಕರು ತಗೊಳ್ಳೋದನ್ನ ಅವ್ರು ಬರಲಿಲ್ಲ ಅಂತಂದ್ರೆ ನಾವು ಆ ಆರಾಧನೆಯನ್ನು ಬೇರೆ ಊರಿಗೆ ಬಂದವರಿಗೆ ವಿತರಣೆ ಮಾಡ್ತೀವಿ. ಹೌದ್ರಿ, ಅವ್ರು ನಿಮ್ಮ ಹಾಗೆ ವಿಶ್ವಾಸ ಇಟ್ಟಿರ್ತಾರಲ್ಲ ಈ ಸದ ಏನು, ಮತ್ತೆ ಬೇರೆ ಜಿಲ್ಲಾದವರಾಗಲಿ ಬೇರೆ ತಾಲೂಕಿನವರು ಇವ್ರು ಕೊಡ್ತಾರೆ ನಾಳೆಗೆ ಆಗ್ತಾರೆ, ನೀವು ಲಾಸ್ಟಿಗೆ 30 ತಾರೀಕು ಒಮ್ಮೆ ಕೈ ಎತ್ತಿರಪ್ಪ ಸರ್. ಏನ್ ಮಾಡ್ಬೇಕು ಸರ್, ಅವ್ರನ್ನ ಮೊದಲೇ ಹೇಳಿದ್ವಿ, ನಾವು 30 ತಾರೀಕು ತನಕ ಕೊಡ್ತೀವಿ, ನಮ್ಮ ಕಡೆ ಸ್ಟಾಕ್ ಉಳಿದ್ರೆ ಇಲ್ಲ ಅಂದ್ರೆ ನಮ್ಗೆ ಕೊಡೋಕ್ಕಾಗಲ್ಲ ಅಂತ ಅವ್ರಿಗೆ ಕ್ಲಿಯರ್ ಹೇಳಿದ್ವಿ. ನಿಮ್ಗೆ ಹಂಗೂ ಅರ್ಜೆಂಟ್ ಇದ್ರೆ ನಿಮ್ಗೆ ಎಲ್ಲೇ ಯಾವ ಊರಲ್ಲಿ ಕಾಡಿದೆ ಲೋಕ್ ತಗೋಬಹುದು ಅಂತ ಅವ್ರಿಗೆ ಮೊದಲೇ ಅಡ್ವಾನ್ಸ್ ತಿಳಿಸಿದೆ ಸರ್. ಸರ್, ಅಡಿಷನಲ್ ಅಲಾಟ್ಮೆಂಟ್ ಬಗ್ಗೆ ಜಿಲ್ಲಾಧಿಕಾರಿಗಳು ಮನವಿ ಮಾಡಿದ್ರೆ ಅವ್ರು ಏನು ಹೇಳ್ತಾರೆ? ಸರ್, ಅವ್ರು ಸದ್ಯಕ್ಕೆ ಈಗ ನಮ್ಮ ಕಡೆ ಸ್ಟಾಕ್ ಇಲ್ಲ, ನೋಡೋಣ, ಈ ನೆಕ್ಸ್ಟ್ ತಿಂಗಳೆಲ್ಲ ನೋಡ್ತೀವಿ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಸರ್. ಸರ್, ತಮ್ಮ ಹೆಸರು? ಅರುಣ್ ಕುಮಾರ್ ಗುಜ್ಜರ್.